ನಮಸ್ಕಾರ ಯೂಟ್ಯೂಬ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ. ಸೊ ಹಾಗೆ ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋ ಇದು. ಜಸ್ಟ್ ಹಾಸನ್ಗೆ ಹೋಗ್ತಾ ಇದ್ದೆ ಕಾರಲ್ಲಿ. ಒಂದು ವಿಡಿಯೋನೂ ಮಾಡಿರಲಿಲ್ಲ, ಸೊ ಅದಕ್ಕೇ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಎಕ್ಸ್ಪೆರಿಮೆಂಟಲ್. ಯಾಕಂದ್ರೆ ನೆಕ್ಸ್ಟು ಕೆಲವೊಂದು ಫ್ಯಾಮಿಲಿ ಟ್ರಿಪ್ಗಳಿದೆ, ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ಹಂಗಾಗಿ ಕಾರ್ಗಲ್ಲಿ ಒಂದು ವಿಡಿಯೋ ಸೆಟಪ್ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಇವತ್ತಿನ ದಿನ ಕಾರಲ್ಲಿ ಹೋಗ್ತಾಯಿದ್ದೀನಿ. ಸೊ ಹಾಸನ್ಗೆ ಹೋಗ್ತಾಯಿದ್ದೀನಿ. ಹಾಸನ್ಗೆ ಹೋಗ್ತಾ ಹೇಗಿದೆ ರೋಡ್ಸು, ಅಕ್ಕಪಕ್ಕ ಸ್ವಲ್ಪ ಮಳೆ ಆದಮೇಲೆ ಕಂಪ್ಲೀಟ್ ಒಂದು ಹೊಳೆನರಸೀಪುರವರೆಗೂ ಒಳ್ಳೆ ಚೆನ್ನಾಗಿರುತ್ತೆ ಸೀನರಿ. ಸೊ ನೋಡಿಕೊಂಡು ಹೋಗೋಣ. ಓಕೆ, ಈಗ ಜಸ್ಟ್ ಮನೆಯಿಂದ ಹೊರಟಿದ್ದೀನಿ, ಒಂದು 5 ನಿಮಿಷ ಆಗಿದೆ. ನೋಡುವ ಹೇಗೆ ಬರುತ್ತೆ ಏನು ವಿಡಿಯೋ ಅಂತ ಗೊತ್ತಿಲ್ಲ. ಸೊ ಹೇಗಿದೆ ಏನು ಅಂತ ಲಾಸ್ಟ್ವರೆಗೂ ನೋಡಿಬಿಟ್ಟು ಅದನ್ನು ಕಮೆಂಟಲ್ಲಿ ತಿಳಿಸಿ. ಓಕೆ, ಇನ್ನೇನಾದ್ರು ಚೇಂಜಸ್ ಬೇಕಾಗುತ್ತಾ ಸೆಟಪ್ಪಲ್ಲಿ, ಇಲ್ಲ ಇದೇ ಸಾಕಾ, ಇನ್ನೂ ಏನಾದ್ರು ಚೇಂಜಸ್ ಮಾಡಬೇಕಾ ಅದನ್ನು ಹೇಳಿ. ಓಕೆ, ಸೊ ಸಿಗೋಣ ದಾರಿಲಿ ಹೋಗ್ತಾ. ನೋಡಿಯಪ್ಪ, ನೋಡಿ ಬೆಳಗ್ಗೆನೇ ಮೈಸೂರಿನ ಟ್ರಾಫಿಕ್ಕು. ಊರುಗಳ್ಳಿ ಸಿಗ್ನಲ್ ಜಂಕ್ಷನ್ ಇದು, ಇಂಡಸ್ಟ್ರಿಯಲ್ ಏರಿಯಾ. ಎಷ್ಟು ಟ್ರಾಫಿಕ್ ಇದೆ. ಈ ಸಿಗ್ನಲಲ್ಲಿ ನಿಂತ್ಕೊಂಡು ನಾನು ಆಲ್ರೆಡಿ 2ನೇ ಮೂವ್ ಆಗ್ತಾ ಇರೋದು. ಅಂದರೆ 2 ಸಲ ಸಿಗ್ನಲ್ ಬಿಟ್ಟಾಯಿತು, 3ನೇ ಸಲಿಗೆ ನಾನು ಹೋಗ್ತಾ ಇದ್ದೀನಿ. ರೋಡ್ ಬ್ಲಾಕಿಂದ ಆಗ್ತಾ ಇದೆಯೋ ಇಲ್ಲ ಟ್ರಾಫಿಕ್ಕು ತುಂಬ ಜಾಸ್ತಿ ಇದೆ ಅದಕ್ಕೇ ಆ ಥರ ಆಗ್ತಾಯಿದ್ದಿಲ್ಲ, ಸಿಗ್ನಲ್ ಟೈಮಿಂಗ್ ಕಡಿಮೆ ಇದೆಯೋ ಗೊತ್ತಿಲ್ಲ. ಮೇ ಬಿ ಇಲ್ಲಿ ಬಸ್ಸವರೆಲ್ಲ ಬಂದು ಅಡ್ಡ ನಿಲ್ಲಿಸ್ಕೊಂಡ್ಬಿಡ್ತಾರೆ ಸಿಗ್ನಲ್ಗೆ. ಸೊ ಅದು ಒಂದು ರೀಸನ್ ಇರುತ್ತೆ. ಈ ಸ್ಕೂಲ್ ಬಸ್ಗಳು ಮತ್ತು KSRTCದು ಬಸ್ಸು ಒಂಥರ ಇನ್ನೊಂದು ಸೈಡಿಂದ ಬಂದು ಅಡ್ಡ ನಿಲ್ಲಿಸ್ಕೊತಾರೆ, ಅದರಿಂದನೂ ಆಗೋ ಚಾನ್ಸಸ್ ಇರುತ್ತೆ. ಮೈಸೂರು ಕೂರ್ಗಳ್ಳಿ ಜಂಕ್ಷನ್ ದಾಟಿ ಹೊರಗಡೆ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಅದು ಎಲ್ಲ ಸಿಗ್ನಲಲ್ಲಿ ಇಲ್ಲಿ ನೋಡಿ ಸಿಗ್ನಲ್ ಹಾಕಿದ್ದಾರೆ, ಸಿಗ್ನಲ್ ಆನ್ ಮಾಡಿಲ್ಲ. ಸೊ ಇಲ್ಲಿ ಮ್ಯಾನ್ಯುವಲ್ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಹಿಂಗೆ ಬೆಳಗ್ಗೆಯಿಂದ ಮನೆ ಬಿಟ್ಟಾಗಿಂದನೇ ಇಷ್ಟೊತ್ತವರೆಗೂ ಬರೀ ಸಿಗ್ನಲಲ್ಲಿ ನಿಂತ್ಕೊಳ್ಳೋದು, ಪಾಸ್ ಆಗೋದು ಇದೇ ಆಗಿದೆ. ನಾನು ಮನೆ ಬಿಟ್ಟು ಆಲ್ರೆಡಿ 20 ನಿಮಿಷ ಆಯ್ತಾ ಬಂತು. ಏನೋಪ್ಪ ಗೊತ್ತಿಲ್ಲ. ಇದು ರೋಡು ಸ್ವಲ್ಪ ಮುಂಚೆ ದೊಡ್ಡದಾಗೆ ಇತ್ತು, ಯಾವನು ತಲೆ ಇಲ್ದಿರೋ ಅದೇನು ಮಾಡೋದನ್ನ ಗೊತ್ತಿಲ್ಲ ಅಪ್ಪ. ಮಧ್ಯ ಸರ್ವಿಸ್ ರೋಡ್ ಅಂತ ಬೇರೆ ಮಾಡಿ ಹಾಕೊಂಡು ಕೂತ್ಕೊಂಡ್ರು. ಈ ಥರ ಹೆವಿ ಟ್ರಾಫಿಕ್ಗಳು ಬಂದಾಗ ಹಿಂಗೆ ಬ್ಲಾಕ್ ಆಗುತ್ತೆ. ಮುಂಚೆ ಅಷ್ಟು ಅಗಲ ಇತ್ತು ರೋಡು, ಕಾಂಪೌಂಡ್ ಎಂಡ್ವರೆಗೂ ಇತ್ತು. ಅಂದರೆ ಫುಟ್ಪಾತ್ ಥರ ಇತ್ತು, ಇದೆಲ್ಲ ಏನು ಇರಲಿಲ್ಲ. ಈ ಮಧ್ಯೆ ಡಿವೈಡರ್ ಹಾಕಿದಾರಲ್ಲ ಅದೆಲ್ಲ ಇರಲಿಲ್ಲ. ಇವರು ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಬಿಟ್ಟು ಡಿವೈಡರ್ ಹಾಕ್ಬಿಟ್ಟು ಅದನ್ನು ಸರ್ವಿಸ್ ರೋಡು, ಇದನ್ನು ನಾರ್ಮಲ್ ಹೈವೇ ರೋಡು ಅನ್ನಂಗೆ ಮಾಡಿದ್ದಾರೆ. ಇದು ಈ ಥರ ಎಡವಟ್ಟಾಗುತ್ತೆ ಬೆಳಗ್ಗೆ ಹೊತ್ತು. ಮೈಸೂರದು ಟ್ರಾಫಿಕ್ ಕಾಟ ಮುಗಿದು ಈಗ ಆರಾಮಾಗಿ ಹೋಗ್ಬೋದು. ಇಲ್ಲಿ ಇರುತ್ತೆ ಟ್ರಾಫಿಕ್ಕು, ಬಟ್ ಅಷ್ಟು ಇರೋದಿಲ್ಲ. ನೋಡಿ ಎಷ್ಟು ಪೀಸ್ಫುಲ್ಲಾಗಿದೆ ರೋಡು. ಹೀಗಿದ್ರೆ ಆರಾಮಾಗಿ ಹೋಗ್ತಾ ಇರ್ಬೋದು. ಸೊ ನಾನೀಗ ಹಾಸನ್ಗೆ ಹೋಗ್ತಾ ಇದ್ದೀನಿ. ಹಾಸನ್ ಕೆಲಸದ ಮೇಲೆ ಹೋಗ್ತಾ ಇರೋದು. ಸೊ ಕಾರಲ್ಲಿ ಒಂದು ವಿಡಿಯೋ ಮಾಡಿಲ್ಲ. ಈ ಕಾರ್ ತಗೊಂಡು ಒಂದು 8 ಮಂತ್ಸ್ ಆಯ್ತಾ ಬಂತು. ಆ 8 ಮಂತ್ಸಲ್ಲಿ ಒಂದು 26,000 ಕಿಲೋಮೀಟರ್ಸ್ ಓಡಿಸಿದ್ದೀನಿ, ಬಟ್ ಒಂದೇ ಒಂದು ವಿಡಿಯೋ ಸಹಿತ ಮಾಡಿಲ್ಲ. ಸೊ ಅದಕ್ಕೇ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ. ಯಾಕಂದರೆ ನೆಕ್ಸ್ಟು ಫ್ಯಾಮಿಲಿನ ಕರ್ಕೊಂಡು ಹೊರಗಡೆ ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ಪ್ಲೇಸ್ಗಳು ಹೋಗೋದನ್ನು ಮಿಸ್ ಮಾಡೋದು ಬೇಡ ಅಂತ ಕಾರಲ್ಲೇ ಕ್ಯಾಮ್ರಾ ಸೆಟಪ್ ಎಲ್ಲ ಮಾಡ್ಕೊಂಡೀಗ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಕ್ವಾಲಿಟಿ ಮತ್ತು ವಿಡಿಯೋ ಹೇಗಿರುತ್ತೆ ಅಂತ ಚೆಕ್ ಮಾಡಿ ನೀವೇ ಹೇಳಿ ಹೇಗಿರುತ್ತೆ ಅಂತ. ಗೊತ್ತಿಲ್ಲ, ಕಾರ್ಗೋಸ್ಕರ ಬೇರೆ ಸೆಟ್ಟಿಂಗ್ಸ್ಗಳ್ನೂ ಚೇಂಜ್ ಮಾಡಿದ್ದೀನಿ. ಒಂದೇ ಕ್ಯಾಮ್ರಾದಲ್ಲಿ 360 ಡಿಗ್ರಿ DJI Osmo 360 ಡಿಗ್ರಿ ಕ್ಯಾಮ್ರಾದಲ್ಲಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬೇರೆ ಏನು ಕ್ಯಾಮ್ರಾ ಯೂಸೇ ಮಾಡಲ್ಲ ಅಂತ ಅಂದ್ಕೊತಾ ಇದ್ದೀನಿ. ಯಾಕಂದ್ರೆ ಅದೊಂದು ಕ್ಯಾಮ್ರಾ, ಇದೊಂದು ಕ್ಯಾಮ್ರಾ, ಹೆಲ್ಮೆಟ್ ಮೇಲೆ ಹ್ಯಾಂಡಲ್ ಮೇಲೆ ಒಂದು ಕ್ಯಾಮ್ರಾ ಅಂತೆಲ್ಲ ಮುಂಚೆ ಯೂಸ್ ಮಾಡ್ತಿದ್ದೆ. ಬಟ್ ಕಾರಲ್ಲಿ ಇದೊಂದು ಅಡ್ವಾಂಟೇಜ್ ಆಗುತ್ತೆ. ಬಟ್ ಒಂದೇ ಥಿಂಗ್ ಏನಾಗುತ್ತೆ ಅಂದರೆ, ನಾವು ಕಾರಂದು 360 ಡಿಗ್ರಿ ವಿಡಿಯೋನ ಎಡಿಟ್ ಮಾಡಬೇಕು ಅಂದರೆ ಸಿಕ್ಕಾಬಟ್ಟೆ ಟೈಮ್ ಹೋಗುತ್ತೆ, ಸಿಕ್ಕಾಬಟ್ಟೆ ಪೇಷನ್ಸ್ ಬೇಕದು. ಒಂದೊಂದು ಆ್ಯಂಗಲ್ನೂ ಚೆಕ್ ಮಾಡಿ ಎಡಿಟ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಹೇಗಿದೆ ವಿಡಿಯೋ ಆ್ಯಂಗಲ್ಸ್ಗಳು, ವಿಡಿಯೋ ಕ್ವಾಲಿಟಿ ಅಂತ ಹೇಳಿ ನೀವು.
ಇಲ್ವಲ್ಲ ಜಂಕ್ಷನ್ನು ಜಸ್ಟ್ ಕ್ರಾಸ್ ಆದೆ. ಸೊ ಇಲ್ಲಿಂದ ರೈಟ್ ಸೈಡ್ ಹೋದರೆ ಸಾಗರ್ ಕಟ್ಟೆ, ಹಾಗೆ ಸ್ಟ್ರೈಟ್ ಕಂಟಿನ್ಯೂ ಮಾಡಿದ್ರೆ ಕೆ ಆರ್ ನಗರ. ಸೊ ಸಾಗರ್ ಕಟ್ಟೆ ಮೇಲೆ ಹೋಗ್ಲು ಕೆ ಆರ್ ನಗರ ಮೇಲೆ ಹೋಗ್ಲು ಅಂತ ಸ್ವಲ್ಪ ಇತ್ತು, ಬಟ್ ಬೇಡ, ಕೆ ಆರ್ ನಗರ ಮೇಲೆ ಹೋಗ್ಬಿಡೋಣ. ಸಾಗರ್ ಕಟ್ಟೆಯಿಂದನೂ ಕೆ ಆರ್ ನಗರಕ್ಕೆ ಕನೆಕ್ಟ್ ಆಗುತ್ತೆ, ಬಟ್ ರೋಡ್ ಕಂಡೀಷನ್ ಹೇಗಿದೆ ಏನಂತ ಗೊತ್ತಿಲ್ಲ. ಯಾಕಂದರೆ ಈ ರೋಡೇ ಈ ಥರ ಕಿತ್ತೋಗಿದೆ ಅಂದಮೇಲೆ ಆ ರೋಡ್ ಇನ್ಯಾವ ಥರ ಆಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಆದಷ್ಟು ಹೈವೇಲೇ ಹೋಗೋಣ. ಅಪ್ ಟು ಬೇರೆಯವರೆಗೂ ಸ್ವಲ್ಪ ರೋಡ್ ಕ್ವಾಲಿಟಿ ಚೆನ್ನಾಗಿಲ್ಲ. ಬೇರೆ ಆದಮೇಲೆ ಓಕೆ ಹೊಳೆನರಸೀಪುರದಿಂದಂತೂ ಇನ್ನೂ ಸೂಪರ್ ರೋಡು. ಸೊ ಹೇಗಿರುತ್ತೆ ಇನ್ನು ನಮ್ಮ ಜರ್ನಿ ನೋಡೋಣ ಬನ್ನಿ. ನೋಡಿ, ಇದಂತೂ ಬ್ಯೂಟಿಫುಲ್ ರೋಡಪ್ಪ. ಯಾವಾಗಲೂ ಒಂಥರ ಫೇವ್ರೇಟ್ ರೋಡ್ ಅಂತ ಹೇಳ್ತಾ ಇರ್ತೀನಲ್ಲ ಈ ರೋಡು. ಅಕ್ಕಪಕ್ಕ ಮರ, ಯಾವುದೋ ಕಾಡೊಳಗಡೆ ಹೋದಂಗೆ ಅನ್ನಿಸ್ತಾ ಇರುತ್ತೆ. ಅಷ್ಟು ರೋಡು ತುಂಬಾ ಚೆನ್ನಾಗಿದೆ. ಒಳ್ಳೆ ಸ್ಪೀಡಲ್ಲಿ ಈ ರೋಡಲ್ಲಿ ಪಾಸ್ ಆಗ್ತಾಯಿದ್ರೆ ಮಸ್ತ್ ಅನ್ನಿಸ್ತಾ ಇರುತ್ತೆ. ನೋಡಿ ಏನು ಸೂಪರಾಗಿದೆ. ಈಗೇ ಬಿಳಿಕೆರೆವರೆಗೂ ಇದೆ ಈ ರೋಡು. ಒಂಥರ ಖುಷಿ ಈ ರೋಡಿಗೆ ಬರೋದಕ್ಕೆ ನನಗೆ. ಮಸ್ತ್ ಆರಾಮಾಗಿ 80-90 ಈ ರೋಡಲ್ಲಿ ಹೋಗ್ತಾಯಿದ್ರೆ ಸಖತ್ತಾಗಿರುತ್ತೆ. ಸೊ ಮಳೆ ಬಂದಮೇಲಿಂದ ಸ್ವಲ್ಪ ರೋಡಲ್ಲಿ ಪ್ಯಾಚ್ಗಳು, ಪಾಟ್ರೋಲ್ಸ್ಗಳೆಲ್ಲ ಶುರುವಾಗಿದೆ. ನೋಡ್ತಾ ಇದ್ದರೆ ಮಳೆ ಆಗಿದೆ ಅನ್ನಿಸ್ತಾ ಇದೆ. ಆ ಕಡೆನೂ ಎದುರುಗಡೆ ನೋಡಿದ್ರೆ ಅಲ್ಲೂ ಬ್ಲ್ಯಾಕ್ ಕ್ಲೌಡ್ಸ್ಗಳು ಕಾಣಿಸ್ತಾ ಇದೆ. ಸೊ ನಮಗೆ ಮಳೆ ಸಿಗದೆ ಆದರೆ ಸಾಕು. ನಾವು ಬಂದು ಪಾಸಾಗಿ ಹೋದ್ಮೇಲೆ ಎಷ್ಟು ಬೇಕಾದರೂ ಮಳೆ ಬರಲಿ, ಬಟ್ ನಾವು ಹೋಗೋ ಜಾಗದಲ್ಲಿ, ಹೋಗೋ ರೋಡಲ್ಲಿ ಮಳೆ ಬರದೇ ಇದ್ದರೆ ಸಾಕಪ್ಪ. ಒಂಥರ ಹಿಂಸೆ ಅದು. ಈ ಕಡೆ ಇಲ್ಲ ಬಂದರೆ ತುಂಬಾ ಜೋರಾಗಿ ಬರಬೇಕು, ಇಲ್ಲ ಬರಬಾರ್ದು. ಇದು ಮೆತ್ತಿಗೆ ಡಿಸ್ಲಿಂಗ್ ಆಗ್ತಾಯಿದ್ರೆ ಈ ಕಡೆ ವೈಪರ್ ಬ್ಲೇಡ್ ಆನ್ ಮಾಡೋಕ್ಕೂ ಆಗಲ್ಲ, ವೈಪರ್ ಬ್ಲೇಡ್ ಇಲ್ಲದೆ ಓಡ್ಸೋಕ್ಕೂ ಆಗಲ್ಲ. ಆ ಥರ ಹಿಂಸೆ ಇರುತ್ತೆ. ಸೊ ಅದಕ್ಕೇ ಬಂದರೆ ತುಂಬ ಜೋರಾಗಿ ಬರಲಿ, ತೊಂದರೆನೇ ಇಲ್ಲ. ಆ ರೋಡ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಏನು ಸೂಪರ್ ಆಗಿದೆ. ಇಲ್ಲೆಲ್ಲ ಅಷ್ಟು ಜನಗಳು ಓಡಾಟ ಇರಲ್ಲ. ಒಳ್ಳೆ ಮಜಾ ಬರುತ್ತೆ ಈ ಥರ. ಲೆಫ್ಟಲ್ಲಿ ಅದೊಂದು ಹೋಟೆಲ್ ಓಪನ್ ಆಗಿದೆ, ಸೈಲೆಂಟ್ ಝೋನ್ ಅಂತ. ಕೋವಿಡ್ ಟೈಮಿಂದ ಅದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅಂದರೆ 2020ಇಂದನೂ. ಹತ್ರ ಬಿಳಿಕೆರೆ ಬಂದಿದ್ದೀವಿ ಅಲ್ವಾ. ಬಿಳಿಕೆರೆಯಿಂದ ಒಳಗಡೆಗೆ ಹೋಗೋದು ಕೆ ಆರ್ ನಗರದಿಂದ ಬೇರೆ ಅಂತ ಹಾರಿಬಲ್ ರೋಡದ್ದು ಹಿಂಸೆ. ಬೈಕಲ್ಲಿ ಹೇಗೋ ಒಂದು 3 ಇಂಚು ಜಾಗ ನೋಡಿಕೊಂಡು ಆ ಕಡೆ ಈ ಕಡೆ ಆರಾಮಾಗಿ ಹೋಗ್ಬಿಡ್ಬೋದು. ಬಟ್ ಇದು ಕಾರಲ್ಲಿ ಹಿಂಸೆ. ಸೊ ಇದೆಲ್ಲ ಹೊಸದಾಗಿ ರೋಡ್ ಮಾಡಿದ್ದಾರೆ, ಟಾರ್ ಹಾಕಿದ್ದಾರೆ, ಬಟ್ ವೈಟ್ ಪೇಂಟೇ ಮಾಡಿಲ್ಲ. ಅಂದರೆ ಇನ್ನೂ ಏನೋ ಮಾಡ್ತಾರೆ ಕೆಲಸ ಅಂತನ, ಇಲ್ಲ ಇಷ್ಟೇ ಇದ್ರ ಮೇಲೆ ವೈಟ್ ಪೇಂಟ್ ಬರಲ್ಲ ಅಂತ ಇದೆಯಾ ಗೊತ್ತಿಲ್ಲ. ಚೆನ್ನಾಗಿದೆ. ಇದು ಕಿತ್ತೋಗಿತ್ತು ರೋಡ್ ಒಂದು ಸ್ವಲ್ಪ ದಿನದಿಂದ. ಆರಾಮಾಗಿ ಈ ಥರ ವೆದರಲ್ಲಿ ಬೈಕಲ್ಲಿ ಬಂದ್ರಂತೂ ಸೂಪರಾಗಿರುತ್ತೆ. ಆದ್ರೂ ಸ್ವಲ್ಪ ಏನೋ ಐಟಮ್ಗಳು ಜಾಸ್ತಿ ಇರೋದ್ರಿಂದ ನನ್ನ ಹತ್ರ ಕಾರಲ್ಲೇ ಬರಬೇಕಾಯ್ತು ಇವತ್ತು. ಸೊ ಅದಕ್ಕೇ, ಇಲ್ಲಾಂದ್ರೆ ಬೈಕಲ್ಲಿ ಆರಾಮಾಗಿ ಬರೀ ಕೆಲಸ ಆಗಿದ್ದರೆ ಬೈಕಲ್ಲಿ ಆರಾಮಾಗಿ ಬಂದು ಒಳ್ಳೆ ಎಂಜಾಯ್ ಜಾಲಿ ರೈಡ್ ಇರ್ತಾಯಿತ್ತು. ಬಟ್ ಇವತ್ತು ಏನೂ ಮಾಡೋಕ್ಕಾಗಲ್ಲ. ಐಟಮ್ ಇದೆ, ಮಷಿನ್ದು ಸ್ಪೇಸ್ಗಳಿದೆ. ಸೊ ಕಾರಲ್ಲೇ ಬರಬೇಕಾಗಿತ್ತು. ಈ ಥರ ಅದೇ ಮಧ್ಯ ಹಂಪ್ಗಳು ಸಿಗುತ್ತೆ, ಮಾಡೋಕ್ಕಾಗಲ್ಲ. ಇದಂತೂ ಆಹಾ ಇಷ್ಟು ದೊಡ್ಡ ಹಂಪು ಅಂದರೆ ಅದು ತಿಳ್ಸೋದೇ ಒಂದು ದೊಡ್ಡ ಸಾಹಸ ಆಗಿಬಿಡುತ್ತೆ.
ಎದುರುಗಡೆ ಅಂತೂ ವೆದರು ಸೂಪರಾಗಿ ಕಾಣಿಸ್ತಾ ಇದೆ. ಬ್ಲ್ಯಾಕ್ ಕ್ಲೌಡ್ಸು, ಅಲ್ಲೆಲ್ಲೋ ದೂರದಲ್ಲಿ ಮಳೆ ಬರ್ತಾ ಇದೆ ಅನಿಸ್ತಾ ಇದೆ. ಇಲ್ಲೂ ಮಳೆ ಶುರುವಾಯಿತು. ನೋಡಿ, ಇಲ್ಲೂ ಲೈಟಾಗಿ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಯಿತು. ಲೆಫ್ಟ್ ಸೈಡಲ್ಲೆಲ್ಲ ನೋಡಿ ಏನು ಸೂಪರ್. ಅದು ಥರ ಈ ಮಾನ್ಸೂನ್ ಟೈಮಲ್ಲಿ ಈ ರೋಡಲ್ಲಿ ಬಂದ್ರೂ ಯಾವುದೋ ಒಂದು ಫಾರೆಸ್ಟ್ ಏರಿಯಾ ಒಳಗಡೆ ಹೋಗ್ತಾ ಇದ್ದೀವ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಬಂದು KR ನಗರಕ್ಕೆ ಡಿವಿಯೇಷನ್ ಜಾಗ ಇದು. ಸೊ ಸ್ಟ್ರೈಟ್ ಹೋದರೆ ಹುಣಸೂರು ಮಡಿಕೇರಿ ಹೋಗುತ್ತೆ. ನಾವಿಲ್ಲಿ ರೈಟ್ ತಗೊಳ್ಳೋಣ. ರೈಟ್ ತಗೊಂಡು KR ನಗರ ನೋಡಿ. ಹೊಳೆನರಸೀಪುರ, KR ನಗರ, ಹಾಸನ. ಗುಡ್. ಇದು ಒಂಥರ ಓಪನ್ ಸ್ಪೇಸು, ಇದು ಸೂಪರ್ ಆಗಿರುತ್ತೆ. ಬಿಳಿಕೆರೆಯಿಂದ KR ನಗರಕ್ಕೆ ಹೋದ್ಮೇಲೆ ಹೋಗಬೇಕಾದ್ರೆ ಒಂದು ರೈಟಿಗೆ ಡಿವಿಯೇಷನ್ ತೊಗೊತೀವಲ್ಲ, ಆ ಜಾಗ ಇದು. ಸೊ ಅಲ್ಲಿಂದ KR ನಗರ 12 ಕಿಲೋಮೀಟ್ರ್ 14 ಕಿಲೋಮೀಟ್ರ್ ಇದೆ. ಬಟ್ ಇದುವೇ ಒಳ್ಳೆ ಸ್ಟ್ರೆಚ್ಚು, ಸಖತ್ತಾಗಿರುತ್ತೆ, ಖುಷಿ ಆಗುತ್ತೆ ಈ ರೋಡಲ್ಲಿ ಬರೋದಕ್ಕೆ. ಇತ್ತೀಚೆಗೆ ರೋಡ್ ಮಾತ್ರ ಹಾಳಾಗಿದೆ, ಎಲ್ಲ ಕ್ರ್ಯಾಕ್ ಬಂದ್ಬಿಟ್ಟಿದೆ. ಕೆಲವು ಕಡೆ ದೊಡ್ಡ ದೊಡ್ಡ ಪಾಟಲ್ಸ್ಗಳು ಶುರುವಾಗಿದೆ. ಸೊ ಯಾವಾಗ ಇನ್ನೂ ಕವರ್ ಮಾಡ್ತಾರೆ ಇದನ್ನೆಲ್ಲ ಗೊತ್ತಿಲ್ಲ. ಏನು ಅವತಾರ ನೋಡಿ, ಒಂದು ಮೊಬೈಲ್ ಇಟ್ಕೊಂಡು ಬಸ್ನ ಓವರ್ಟೇಕ್ ಮಾಡ್ತಾ ಇದ್ದಾನೆ, ನಮಗೆ ಬ್ಲಿಂಕ್ ಹೊಡಿತಾ ಇದ್ದಾನೆ, ನಾವು ಮುಂದೆ ಬರ್ತೀನಿ ಅಂತ. ಲೆಫ್ಟಲ್ಲಿ ರೈಟಲ್ಲಿ ಎಲ್ಲ ಕಡೆನೂ ಸಕ್ಕತ್ತಾಗಿರುತ್ತೆ ಇಲ್ಲಿ. ಇನ್ನು ಕಚ್ಚಡ ರೋಡು ಶುರು. ಈ ರೋಡೇ ಕಚ್ಚಡವಾಗಿರೋದು, ಅದರೊಳಗೂ ಬೇರೆ ಒಂದಷ್ಟು ಹಂಪ್ಗಳು ಸಿಗುತ್ತೆ. ಇಲ್ಲಿಂದ KR ನಗರ ಹೋಗಿ ಬೇರೆ ಹೋಗೋವರೆಗೂ, ಅದಾದಮೇಲೆ ಹಂಪ್ಗಳು ಸ್ವಲ್ಪ ಕಡಿಮೆ. ನಮಗೆ ಮೈಸೂರಿಂದ ಹಾಸನ್ನು ಒಂದು 120 ಕಿಲೋಮೀಟ್ರ್ ದೂರ. ಕರೆಕ್ಟಾಗಿ ಹೋದರೆ 2 ಅವರ್ಸಲ್ಲಿ ಹೋಗ್ಬೋದು. ಬಟ್ ಈ ಥರ ರೋಡ್ ಕಚ್ಚಡವಾಗಿರೋದ್ರಿಂದ ಮಿನಿಮಮ್ 2 ಅವರ್ಸ್ 45 ಮಿನಿಟ್ಸ್ 3 ಅವರ್ಸ್ ಬೇಕು. ಏನಂತ ಗೊತ್ತಿಲ್ಲಪ್ಪ ಈ ರೋಡ್ನ. ಅಪ್ ಟು ಹಾಸನಿಂದ ಹೊಳೆನರಸೀಪುರವರೆಗೂ, ಹೊಳೆನರಸೀಪುರ ದಾಟಿ ಒಂದು 10 ಕಿಲೋಮೀಟ್ರ್ವರೆಗೂ ರೋಡ್ ಮಾಡಿದ್ದಾರೆ. ಬಟ್ ಅಲ್ಲಿಂದ ಕಂಟಿನ್ಯೂ ಮೈಸೂರವರೆಗೂ ರೋಡ್ ಮಾಡಿದರೆ 4 ಟ್ರ್ಯಾಕ್ ಲೈನು ಸಖತ್ತಾಗಿರ್ತಾಯಿತ್ತು. ಅದ್ಯಾಕೆ ಮಾಡಲಿಲ್ವೋ ಗೊತ್ತಿಲ್ಲ. ನದಿಯಲ್ಲಿ ನೀರು ತುಂಬಿದೆ, ಇಳಿದು ನೋಡುವ. ಕಾಣಿಸ್ತಾ ಇಲ್ಲ, ಅಲ್ಲಿ ನಿಂತ್ಕೊಂಡ್ರೆ ಕಾಣೋದಿಲ್ಲ. ನೋಡುವ. ಅಂತ ಏನು ಪರವಾಗಿಲ್ಲ, ಬಿಟ್ಟಿದ್ದಾರೆ. ಲಾಸ್ಟ್ ವೀಕ್ ಬಂದಾಗ ಎಲ್ಲ ಖಾಲಿ ಖಾಲಿ ಇತ್ತು, ಫುಲ್ ಕಾಣಿಸ್ತಾ ಇತ್ತು ಅಲ್ಲಿ ನೆಲದಲ್ಲಿ. ಸೊ ಈಗ ನೀರೆಲ್ಲ ಹರಿತಾ ಇದೆ. ರೋಡ್ ಹಿಂಗಿದೆ, 40-50 ಮೇಲೆ ಹೋಗೋಕ್ಕೆ ಆಗ್ತಾಯಿಲ್ಲ ಅಂತ ಅಂತ ಎಸಿತೆ. ಇದನ್ನೆಲ್ಲ ಯಾವಾಗ ರೆಡಿ ಆಗುತ್ತೋ, ಇದು ರೆಡಿನೂ ಮಾಡಲ್ಲ ಅನ್ಕೊತೀನಿ ನನ್ನ ಪ್ರಕಾರ. ಯಾಕಂದರೆ ಇಲ್ಲೇನಷ್ಟು ಟ್ರಾಫಿಕ್ಕಿನಷ್ಟು ಜಾಸ್ತಿ ಇಲ್ಲ, ಜನಗಳು ಏನು ಕೇಳೋದಿಲ್ಲ. ಹಾಗಾಗಿ ಅದನ್ನ ಹಾಗೆ ರೆಡಿ ಮಾಡ್ದೇ ಹಾಗೆ ಬಿಟ್ಟಿದ್ದಾರ ಅಂತ. ಈ ಥರ ರೋಡಲ್ಲಿ ನಾವು ಎಷ್ಟು ಅಂತ ಹೋಗೋಕ್ಕಾಗತ್ತೆ? ಇದು ಹೆಂಗೆ ಇದ್ರೂ ಇದೇ ಥರ ಇರುತ್ತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಪೇಷನ್ಸಾಗೇ ಬಂದೆ, 40, 50, 60. ಇನ್ನು ಅದು ಟೈಮ್ ಹಾಳಾಗ್ತಾ ಹೋಗುತ್ತೆ, ಪ್ಲಸ್ ಆ ಪೇಷನ್ಸು ಕಳ್ಕೊತೀವಿ. ಅಟ್ಲೀಸ್ಟ್ ಓಕೆ ದಡ ಅಂದ್ಕೊಂಡು ಹೋಗ್ತಾ ಇದೆ ಅಂದ್ಕೊಂಡು ಈಗ ಒಂದು 80 ರೀಚ್ ಆಗ್ತಾ ಇದ್ದೀನಿ. ನೋಡಿ ಎಷ್ಟು ಸೌಂಡ್ ಬರ್ತಾ ಇದೆ. ಓಕೆ, ನಮ್ಮ ರೆಗ್ಯುಲರ್ ಪಿಟ್ ಸ್ಟಾಪ್ ಬಂತು ಅನಿಸುತ್ತೆ. ಎಸ್, ನಮ್ಮ ಪಿಟ್ ಸ್ಟಾಪ್ ಇದು. ಅಲ್ಲಿ ಹೋಗಿ ಒಂದು ಟೀ ಕುಡ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡುವ. ಓಕೆ, ಸೊ ಸಿಗುವ. ಈಗ ಒಂದು ಟೀ ಕುಡ್ದು ಬರ್ದಿವೆ ನಾವು.
Enter parking surveillance mode after Okay. 5 minutes. ನಾವು ಟೀ ಕುಡ್ದಾಯಿತು, ಈಗ ಹೊರಡುವ. ಸೊ KR ನಗರ ಇನ್ನೊಂದು 4-5 ಕಿಲೋಮೀಟ್ರ್ ದೂರ ಇದೆ. ಸೊ ಮಾಮೂಲಿ ಯಾವಾಗಲೇ ಬಂದರೂ ನಾನು ಇಲ್ಲಿ ನಿಲ್ಲಿಸ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಒಂದು ಟೀ ಕುಡ್ಕೊಂಡು ಹೊರಡ್ತೀನಿ. ಓಕೆ, ಮೈಸೂರಿಂದ ಇಲ್ಲಿಗೆ ಬರೋಕ್ಕೆ ನೋಡಿ 50 ಮಿನಿಟ್ಸ್ ಆಯಿತು. ರೋಡು ಅಷ್ಟು ಕಚ್ಚಡವಾಗಿದೆ. ಇನ್ನು ನೆಕ್ಸ್ಟು ಬೇರೆ ಬರೋವರೆಗಂತೂ ಇನ್ನೂ ಹೂಸ್ಟು ರೋಡ್ಗಳಂತೂ ಯಪ್ಪ ಅನ್ನಿಸ್ಬಿಡುತ್ತೆ. ಹಂಸು, ಹಳ್ಳ ಕೊಳ್ಳ, ದೊಡ್ಡ ದೊಡ್ಡ ಪಾಟೋಲ್ಸ್ಗಳು. ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟು ನೀಟಾಗಿ ಕಾಣದೇ ಇರ್ಬೋದು, ಬಟ್ ರೋಡ್ ಮಾತ್ರ ಹಾರಿಬಲ್ ಆಗಿದೆ. ನೆಕ್ಸ್ಟ್ KR ನಗರ ದಾಟಿದ ಮೇಲೆ ನೋಡಿ, ಇಲ್ಲಿ KR ನಗರ ಟೌನಿಂದ ಹೊರಗಡೆ ಬಂದೆ. ಸೊ ಈ ಥರ ಇದೆ. ಇನ್ನೊಂದು 2 ಮಂತ್ಸ್ ಬಿಟ್ಟು ಬಂದು ನೋಡಬೇಕು, ಸಖತ್ತಾಗಿರುತ್ತೆ. ಸೊ ನೋಡೋಣ, 2 ಮಂತ್ಸ್ ಆದಮೇಲೆ ಬಂದರೂ ಒಂದು ವಿಡಿಯೋ ಮಾಡುವ. ಇದಂತೂ ತುಂಬ ಚೆನ್ನಾಗಿರುತ್ತೆ, ಬಟ್ ರೋಡ್ ಮಾತ್ರ ಅಷ್ಟೇ ಕಚ್ಚಡವಾಗಿದೆ. ನನ್ನ ನೋಡಿದ್ರೆ ಗೊತ್ತಾಗ್ತದೆ ಅನ್ಸುತ್ತೆ ನಿಮಗೆ. ಆ ರೋಡು ನೋಡಿ, ನನ್ನನ್ನು ನೋಡಿ ಎಷ್ಟು ಕುಣಿತಾ ಇದೆ, ದಡ 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 ಅಂತ ಎತ್ತಾಕುತ್ತೆ. ಸೊ ಪೇಷನ್ಸ್ ಕಳ್ಕೊಂಬಿಟ್ರಾ ಅಂತ ಅನಿಸುತ್ತೆ. ಕೆಲವು ಕಡೆ ಹಿಂಗೆ, ಬಟ್ ಈ ಸಲ ಏನಂತ ಬೆಳೆಗಳು ಹಾಕಿಲ್ಲ ಅಪ್ಪ. ಇಷ್ಟೊತ್ತಿಗಾಗಲೇ ಒಂದು ನಾಟಿ ಮಾಡಿ ಭತ್ತಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಮಾನ್ಸೂನ್ ಟೈಮ್ ಅಂದರೆ, ಬಟ್ ಏನು ಅಂತ ಕಾಣಿಸ್ತಾ ಇಲ್ಲ ಅಪ್ಪ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಅರ್ಕೇಶ್ವರ ದೇವಸ್ಥಾನ ಅಂತ. KR ನಗರದಿಂದ ಜಸ್ಟ್ ಒಂದು 5-6 ಕಿಲೋಮೀಟ್ರ್ ದೂರ ಇದೆ. ತುಂಬ ಹಳೆಯ ದೇವಸ್ಥಾನ, ಆಲ್ಮೋಸ್ಟ್ ಒಂದು 800 ವರ್ಷದ ಹಳೆಯ ದೇವಸ್ಥಾನ ಅಂತ ಇಲ್ಲಿದ್ದ ಪುರೋಹಿತರು ಹೇಳಿದರು. ಸೊ ಇದೇನೆಂದರೆ, ಯಾವುದೇ ಹರಕೆಗಳಿದ್ರೂ ಇಲ್ಲಿಗೆ ಬಂದು ಒಂದು ಪೂಜೆ ಮಾಡಿಸಿ ಒಂದು ತಪ್ಪು ಕಾಣಿಕೆ ಕಟ್ಟಿದ್ರೆ ಎಲ್ಲ ಹರಕೆಗಳು ಮಾಫಿ ಅಂತ ಹೇಳ್ತಾರೆ. ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ, ನಮಗೂ ಹಿಂಗೆ ಅಂತೆ ಕತೆಗಳಲ್ಲೇ ಗೊತ್ತಾಗಿರೋದು. ಆದರೆ ಬನ್ನಿ ನೋಡಿ ಹೆಂಗಿದೆ, ಓಪನ್ ಸ್ಪೇಸು ಫುಲ್ಲು ಗ್ರೀನ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಜಸ್ಟು ಬೇರೆ ದಾಟಿ ಹೊರಗಡೆ ಬಂದಿದ್ದೀನಿ. ನೋಡಿ ಹೆಂಗಿದೆ ಮಳೆ, ಒಳ್ಳೆ. ಈ ಕಡೆ ತುಂಬ ಜೋರಾಗೂ ಇಲ್ಲ, ಬಟ್ ಬರ್ತಾ ಇದೆ. ವೈಪರ್ ಕಂಟಿನ್ಯೂಸ್ ಆಗಿ ಆನ್ ಮಾಡಬೇಕು, ಅಷ್ಟು ಲೆವೆಲಿಗೆ ಮಳೆ ಇದೆ. ಓಕೆ, ಈಗ ಇನ್ನೊಂದೇನೆಂದರೆ, ರೋಡು ಚೆನ್ನಾಗಿದೆ ಇಲ್ಲಿಂದ. ಸೊ ರೋಡ್ ಚೆನ್ನಾಗಿಲ್ಲ, ಕಷ್ಟಪಟ್ಕೊಂಡು ಬರಬೇಕು ಅನ್ನೋದೇನಿಲ್ಲ. ಆರಾಮಾಗಿ ರೋಡ್ ಚೆನ್ನಾಗಿದೆ, ಮಳೆನೂ ಬರ್ತಾ ಇದೆ, ಮಸ್ತು ಎಂಜಾಯ್ ಮಾಡ್ಕೊಂಡು ಈಗ ಹೋಗ್ಬೋದು. ನಿಮಗೆ ವೈಪರ್ ಆನ್ ಮಾಡಿರೋದು, ವೈಪರ್ ಹೋಗಿದ್ದು ಬರೋದು ಇವೆಲ್ಲ ಹೆಂಗೆ ಕಾಣುತ್ತೆ ಗೊತ್ತಿಲ್ಲ ವಿಡಿಯೋದಲ್ಲಿ. ಸೊ ನಾನು ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇದನ್ನೇ ನಾನು ಹೇಳೋದು, ಈ ಕಡೆ ವೈಪರ್ ಆನ್ ಮಾಡೋಕ್ಕೂ ಆಗೋಲ್ಲ, ಆ ಕಡೆ ವೈಪರ್ ಇಲ್ಲಿ ಗಾಡಿ ಓಡಿಸೋಕ್ಕೂ ಆಗೋಲ್ಲ. ಆ ಥರ ಮಳೆ ಅಂತ ಹೇಳ್ತೀನಲ್ಲ, ಇದನ್ನೇ. ಅಷ್ಟು ಸ್ಮಾಲ್ ಡ್ರಾಪ್ಲೆಟ್ಸ್ಗಳು ಕೂತ್ಕೊಳ್ಳುತ್ತೆ ಗ್ಲಾಸ್ ಮೇಲೆ, ಎಲ್ಲ ಒಂಥರ ಬ್ಲಾಕ್ ಆದಂಗೆ ಅನ್ನಿಸ್ತಾ ಇರುತ್ತೆ. ವೈಪರ್ ಆನ್ ಮಾಡಿದ್ರೆ ವೈಪರ್ದು ಲೈನ್ ಮಾರ್ಕ್ಸ್ಗಳು ಗ್ಲಾಸ್ ಮೇಲೆ ಕಾಣುತ್ತೆ. ಬಟ್ ಆದರೂ ನಾನು ಬೈಕ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೀನಿ. ಬೈಕ್ ಇದ್ದರೆ ಸೂಪರಾಗಿರ್ತಾಯಿತ್ತು ಮಜಾ. ವಾಟರ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡು ಹೊಡೋ ಅಂತ ಹೊಡ್ಕೊಂಡು ಹೋಗ್ತಾ ಇರ್ಬೋದಾಗಿತ್ತು ಈ ಥರ ಮಳೆನೆಲ್ಲ. ನೋಡುವ, ಪುನಃ ಬರಬೇಕಾಗತ್ತೆ, ಬರ್ತೀನಿ. ಕಾಲು ಟೈಮು. ಸೊ ಇಲ್ಲಿಗೆ ಬರೋದಕ್ಕೇ ಆ ಕಚ್ಚಡ ರೋಡಿಂದ 1 hour 45 minutes ಆಗಿದೆ. ಈ ಟರ್ನಿಂಗ್ಗಳೆಲ್ಲ ಇದೆಯಲ್ಲ, ಇದನ್ನೆಲ್ಲ ನಾವು ಬೈಕಲ್ಲಿ ಬಂದರೆ ಎಷ್ಟು ಮಜಾ ಇರುತ್ತೆ ಗೊತ್ತಾ. ನೀಟಾಗಿ ಕಾರ್ನರಿಂಗ್ ಮಾಡಿಕೊಂಡು ಒಳ್ಳೆ ಎಂಜಾಯ್ ಮಾಡ್ತೀವಿ. ಕಾರಲ್ಲಿ ತಿರುಗಿಸ್ಬೇಕಾ, ಇನ್ನೂ ಒಂದು ಟರ್ನ್ ಬಂತಾ, ಅಯ್ಯೋ ಸ್ಟ್ರೈಟ್ ಆಗಿಲ್ವಾ ರೋಡು, ಇದೆಲ್ಲ ಬರುತ್ತೆ. ಅದೇ ನಾವು ಬೈಕಲ್ಲಿ ಬಂದರೆ ಕರ್ವಿ ರೋಡ್ಗಳ ಈ ಥರ ಟರ್ನಾ, ಇಲ್ಲಿವರೆಗೂ ಇಷ್ಟು ಮಲಗಿಸ್ಬೋದಾ ಇಲ್ಲಿ ಅಂತ ಯೋಚನೆ ಮಾಡ್ತೀವಿ.
ನೋಡಿ 3 ಟರ್ನಿಂಗ್ಗಳು ಸಖತ್ತಾಗಿರುತ್ತೆ ಬೈಕಲ್ಲಿ. ಇನ್ನೂ ಒಂದು ಬರುತ್ತೆ, ಅದು ಇನ್ನೂ ಸೂಪರಾಗಿರುತ್ತೆ ನೋಡಿ. ಏನಿದೆ ಒಂದ್ಸಲಿ ಆಗಿತ್ತು, ಇಲ್ಲಿ ಕಂಬಗಳು ಓಪನ್ ಇದೆಯಲ್ಲ, ಸೊ ಸೀದಾ ಹೋಗ್ಬಿಟ್ಟಿತ್ತು ಯಾವುದೋ ಒಂದು ಕಾರು. ಆವಾಗಲೇ ಡ್ಯಾಮೇಜ್ ಆಗಿರೋದು ಅದು ಸೈಡ್ದು ಪೋಲ್ಗಳೆಲ್ಲ. ವಾವ್, ದೂರದಲ್ಲಂತೂ ಸಾಕಾದಾಗ ಕಾಣಿಸ್ತಾ ಇದೆ, ಕ್ಯಾಮ್ರಾದಲ್ಲಿ ಕಾಣೋದಿಲ್ಲ ನೋಡಿ. ಅಲ್ಟಿಮೇಟ್ ಇದೊಂದು ಕಾರ್ನರಿಂಗು, ಇದು ಸೂಪರಾಗಿರುತ್ತೆ ಬೈಕಲ್ಲಿ. ಕಾರಲ್ಲೇ ಇಷ್ಟು ಮಜಾ ಬರ್ತಾ ಇದೆ, ನಿನ್ನ ಬೈಕಲ್ಲಿ ನಿಂಗಿರುತ್ತದ. ಹೊಳೆನರಸೀಪುರ ಹತ್ತತ್ರ ಬಂದು ಮಳೆ ಚೆನ್ನಾಗಿ ಬಂತು ದಾರಿ ಮಧ್ಯ. ಸೊ ಹಂಗಾಗಿ ಎಂಜಾಯ್ ಮಾಡ್ಕೊಂಡು ಬಂದು. ಇದಂತೂ ಸೂಪರಾಗಿದೆ ರೋಡು. ಹೊಳೆನರಸೀಪುರ ಇನ್ನೊಂದು 4-5 ಕಿಲೋಮೀಟ್ರ್ ಇದ್ದಾಗ ಒಂದು ಕಂಟಿನ್ಯೂಸ್ ಸ್ಟ್ರೈಟ್ ಸ್ಟ್ರೆಚ್ ಸಿಗುತ್ತೆ, ಚೆನ್ನಾಗಿರುತ್ತೆ ಆ ರೋಡಲ್ಲಿ ಮಜಾ ಒಂಥರ. ಸೊ ಇದು ನೋಡಿ, ಈ ಬ್ರಿಡ್ಜ್ ಹೆಚ್ಚು ಕಡಿಮೆ ಒಂದು 5 ವರ್ಷದಿಂದನೂ ಹೀಗೇ ಇದೆ. ಇದೊಂದು ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡೋದು ಹೆಚ್ಚು ಕಡಿಮೆ ಒಂದು 3 ತಿಂಗಳಲ್ಲೇನೋ ಅದು ಕೊಲ್ಯಾಪ್ಸ್ ಆಯಿತೋ ಇಲ್ಲ ಡ್ಯಾಮೇಜ್ ಆಯಿತೋ ಏನು ಅಂತ ಗೊತ್ತಿಲ್ಲ. ವಾಪಸ್ ಎಲ್ಲ ಡೆಮಾಲಿಷ್ ಮಾಡಿ ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಷ್ಟು ವರ್ಷದಿಂದ ಇಷ್ಟೇ ಕೆಲಸ ಆಗ್ತಾ ಇರೋದು, ಇನ್ನೂ ಅದೆಷ್ಟು ವರ್ಷ ಬೇಕು ಇದಕ್ಕೆ ಗೊತ್ತಿಲ್ಲಪ್ಪ. ಅದೊಂದು ಸ್ಟ್ರೆಚ್ ಅಂತೂ ಭಾರಿ ಹಿಂಸೆ. ರೈಲ್ವೆ ಟ್ರ್ಯಾಕಿಗೆ ಬ್ರಿಡ್ಜ್ ಮಾಡ್ತಾ ಇರೋದು ಇದು, ಫ್ಲೈಓವರು. ಗೌರ್ಮೆಂಟ್ ಅವರಂತೂ ಜನಗಳ ದುಡ್ಡನ್ನ ಎಷ್ಟು ಹಾಳು ಮಾಡ್ತಾರೆ ಅನ್ನೋದು ಈ ಥರ ಎಲ್ಲ ಗೊತ್ತಾಗುತ್ತೆ ನೋಡಿ. ನಾವು 2020-21 ಈ ರೋಡು ಆಗಬೇಕಾದ್ರೆ ಇದು ನಡೀತಾ ಇತ್ತು ಕನ್ಸ್ಟ್ರಕ್ಷನ್ನು. ಈ ಥರ ಇದೆಯಪ್ಪ ರೋಡು. ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಬರಬೇಕು. ಮುಂಚೆ ಯಾವುದೋ ಬೇರೆ ಹಳ್ಳಿಗಳಿಂದೆಲ್ಲ ದಾರಿ ಮಾಡಿ ಬಿಟ್ಟಿದ್ರು. ಹಳ್ಳಿ ಮೈಸೂರು ಒಳಗಡೆ ಏನೇನೋ ಹಳ್ಳಿಗಳಿದೆ, ಬಟ್ ಪ್ಲೇಸ್ ಚೆನ್ನಾಗಿದೆ. ಸುತ್ತಾಕೊಂಡು ಬರಬೇಕಾಗಿತ್ತು, ಒಂದು 7-8 ಕಿಲೋಮೀಟ್ರ್ ಜಾಸ್ತಿ ಆಗೋದು. ಬಟ್ ಈಗ ಇದೇ ರೋಡಲ್ಲಿ ಬರ್ತಾಯಿದ್ದೀವಿ, ಬಟ್ ಅದೊಂದು ಡೆಡ್ ಸ್ಲೋ ಆಗೇ ಬರಬೇಕು. ಇದೆ ಇಲ್ಲಿಂದ ಸೂಪರಾಗಿರುತ್ತೆ. ಅನ್ನೋದ್ರ ಒಂದು 30 ಕಿಲೋಮೀಟರ್ಸ್ ಏನೋ ಇರ್ಬೋದು ಅನಿಸುತ್ತೆ ಹಾಸನ್ನು. ಒಂಥರ ಚೆನ್ನಾಗಿದೆ ಈ ರೋಡಲ್ಲಿ ಓಡ್ಸೋಕ್ಕೆ. ಕೇರ್ಫುಲ್ಲಾಗಿರಬೇಕು. ಆಪೋಸಿಟ್ ಡೈರೆಕ್ಷನ್ಗೆ ವೆಹಿಕಲ್ಗಳೆಲ್ಲ ತುಂಬ ಜಾಸ್ತಿ ಬರ್ತಾ ಇರ್ತವೆ. ಟ್ರ್ಯಾಕ್ ರೋಡು ಆರಾಮಾಗಿರುತ್ತೆ. ಹಿಂಗೆ ರೋಡ್ ಏನಷ್ಟು ಡ್ಯಾಮೇಜ್ ಆಗಿಲ್ಲ, ಬಟ್ ಓಕೆ, ಒಂದು ಲೆವೆಲ್ಗೆ ಮೇಂಟೈನ್ ಮಾಡಿಕೊಂಡು ಹೋಗ್ಬೋದು ಸ್ಪೀಡ್ನ. ಸಣ್ಣ ಪುಟ್ಟ ಪಾಟೋಲ್ಸ್ಗಳು ಸಿಗುತ್ತೆ, ರೋಡ್ ಕ್ರಾಸ್ ಮಾಡೋರು ಸಿಗ್ತಾರೆ. ಬಟ್ ಅದನ್ನೆಲ್ಲ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿಕೊಂಡ್ರೆ ಆರಾಮಾಗಿ ಹೋಗ್ಬೋದು. ಇದು ಮೊಸಳೆ ಹೊಸಳ್ಳಿ ಅಂತ ಊರ ಹೆಸರು. ಈ ಹಂಸು ಮುಂಚೆ ಇರಲಿಲ್ಲ. ಈಗ ಲಾಸ್ಟ್ ಇಯರ್ ಗಣೇಶ ಹಬ್ಬದಲ್ಲಿ 2025 ಗಣೇಶ ಹಬ್ಬದಲ್ಲಿ ಪ್ರೊಸೆಷನ್ ಹೋಗ್ಬೇಕಾದ್ರೆ ಯಾವುದೋ ಒಂದು ಲಾರಿ ಆಕ್ಸಿಡೆಂಟ್ ಆಗ್ತು. ಎಷ್ಟು ಜನ ಸತ್ತೋದ್ರು ಗೊತ್ತಾ ಇಲ್ಲಿ, ತುಂಬ ಜನ. ಇಲ್ಲಿ ಮುಂದೆ ಬ್ಯಾರಿಕೇಡ್ರು ಓಪನ್ ಆಗಿ ಆಪೋಸಿಟಿಂದ ಬರ್ತಾಯಿದ್ದ ಲಾರಿ ಗುದ್ದಿ ಬ್ಯಾರಿಕೇಡ್ರು ಓಪನ್ ಆಗಿ ಒಂದು 7 ಜನನೋ 11 ಜನನೋ ಸ್ಪಾಟಲ್ಲಿ ಹೋಗ್ಬಿಟ್ರು. ಸೊ ಆವಾಗ ಹಂಪ್ ಹಾಕಿರೋದು ನೋಡಿ. ಇದೆ ಇಲ್ಲಿ ಕಾಣಿಸ್ತದೆ ನೋಡಿ ರೈಟಲ್ಲಿ. ಇಲ್ಲಿಂದ ಲಾರಿ ನುಗ್ಗಿ ಒಳಗಡೆ ಹೊಡೆದು ತುಂಬ ಮೇಜರಾಗಿತ್ತು. ತುಂಬ ಜನ ಹೋದರು. 7 ಜನನೋ 11 ಜನನೋ ಅಂತ ಸರಿಯಾಗಿ ಜ್ಞಾಪಕ ಬರ್ತಾ ಇಲ್ಲ, ಬಟ್ ಸಖತ್ತು ಇದಾಯಿತು. ಅವಾಗಿಂದ ಇಲ್ಲಿ ಹಂಪ್ ಹಾಕಿದ್ರು. ಸೊ ಇಲ್ಲಿಂದ ಒಂದು 20 ಮಿನಿಟ್ಸ್ ಹಾಸನ. ಕರೆಕ್ಟಾಗಿ ಹೊಡೋರೆ ಒಂದು 10 ನಿಮಿಷದಲ್ಲಿ ಹೋಗ್ಬೋದು, ಬಟ್ ನಾವು ಆ ಥರ ಎಲ್ಲ ಓಡಿಸಲ್ವಲ್ಲ, ಆರಾಮಾಗಿ ಹೋಗೋಣ. ಕಾಂಕ್ರೀಟ್ ರೋಡ್ ಇದೆ. ಸೊ ಮುಂಚೆಲ್ಲ ಏನು ಅನ್ಕೊತಾ ಇದ್ದು ಅಂದರೆ, ಈ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಅಂದರೆ ಇಲ್ಲೊಂದು ಟೋಲ್ ಹಾಕ್ತಾರೆ, ಮೈಸೂರು ಹಾಸನ ರೋಡ್ಗೂ ಟೋಲ್ ಕೊಟ್ಟು ಹೋಗ್ಬೇಕಾಗತ್ತೇನೋ ಅಂತ ಅನ್ಕೊತಾ ಇದ್ದೋ. ಬಟ್ ಅಲ್ಲಿ ಟೋಲು ಬರಲಿಲ್ಲ, ಹಾಸನ ಟು ಮೈಸೂರು ರೋಡು ಕಂಪ್ಲೀಟ್ ಆಗಲಿಲ್ಲ, ಅದಂಗೆ ಖಾಲಿ ಇದೆ. ಈ ವಿಡಿಯೋ ಒಂದು ಎಕ್ಸ್ಪೆರಿಮೆಂಟಲ್ಗೋಸ್ಕರ ಮಾಡ್ತಾ ಇರೋದು.
ಈ ವಿಡಿಯೋನ ನೋಡಿ ಹೇಗಿದೆ ಅಂತ ಹೇಳಿ. ಈ ಥರ ಒನ್ಲಿ 360 ಡಿಗ್ರಿ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಮಾಡೋದು ಚೆನ್ನಾಗಿರುತ್ತಾ, ಇಲ್ಲ 2 ಡಿಫ್ರೆಂಟ್ ಕ್ಯಾಮ್ರಾಗಳು ಹಾಕ್ಕೊಂಡು ಫ್ರಂಟ್ ವ್ಯೂ ಒಂದು ಇನ್ನರ್ ವ್ಯೂ ಒಂದು ಮಾಡೋದು ಚೆನ್ನಾಗಿರುತ್ತಾ ಅದನ್ನು ಹೇಳಿ. ಸೊ ಅದ್ರ ಪ್ರಕಾರ ನಾವು ಇಂಪ್ರೂವ್ ಮಾಡ್ಕೊಳ್ಳೋಣ. ನೀವೇನೇ ಹೇಳಿದ್ರೂ ಅದನ್ನು ಫೀಡ್ಬ್ಯಾಕ್ ಥರ ತೊಗೊತೀನಿ. ಸೊ ವಿಡಿಯೋ ಫುಲ್ ನೋಡಿ. ಕಂಪ್ಲೀಟಾಗಿ ಇದು ಮೈಸೂರಿಂದ ಹಾಸನವರೆಗೂ ಪ್ರತಿಯೊಂದು ಊರು ಹಳ್ಳಿಗಳು ಈ ಥರ ಎಲ್ಲ ಇಲ್ಲದೆ ಹೋದ್ರೂ ಎಲ್ಲೆಲ್ಲಿ ಏನೇನಿದೆ ಅಷ್ಟನ್ನು ಮಾತ್ರ ರೆಕಾರ್ಡ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಕೆಲವೊಂದು ವಿಡಿಯೋ ಬೈಟ್ಸ್ಗಳನ್ನ ಪರ್ಪಸ್ಫುಲ್ಲಿ ತೆಗ್ದಿರ್ತೀನಿ ಆ ಥರ. ಸೊ ನೋಡಿ ಕಮೆಂಟಲ್ಲಿ ಹೇಳಿ. ಹಾಸನ ಎಂಟ್ರಿ ಆಗಿದ್ದೀನಿ. ಅಂದರೆ ಇದಿನ್ನೂ ಔಟ್ಸ್ಕರ್ಟ್ಸು, ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿಂದ ಅನ್ನೋದರೊಂದು 5 ಕಿಲೋಮೀಟರ್ಸ್ ಏನೋ ಇರ್ಬೋದು ಅನಿಸುತ್ತೆ. ನೋಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. 2 ಸೈಡು ಮರಗಳು, ಪಕ್ಕದಲ್ಲಿ ಸರ್ವಿಸ್ ರೋಡ್ ಇದೆ. ಎಷ್ಟು ಟೈಮು 11:20, ಆಲ್ಮೋಸ್ಟ್ 3 ಅವರ್ಸು. ಒಂದು ಟೀ ಬ್ರೇಕು ಸೇರಿಸಿದ್ರೆ 3 ಅವರ್ಸಲ್ಲಿ ಇದ್ವಿ. 20 ಮಿನಿಟ್ಸ್ ಒಂದು ಬ್ರೇಕ್ ತೊಗೊಂಡಿದ್ದೆ. ಸೊ ಅದನ್ನು ಸೇರಿಸಿದ್ರೆ 3 ಅವರ್ಸ್ ಆಯಿತು. 2 ಅವರ್ಸ್ 30 ಮಿನಿಟ್ಸ್ ಅಂತ ಅನ್ಕೋಬೋದು. 120 ಕಿಲೋಮೀಟರ್ಸು, 2 ಅವರ್ಸ್ 30 ಮಿನಿಟ್ಸು. ನಾಟ್ ಬ್ಯಾಡ್. ಬಟ್ ಆದರೂ ಅದು ರೋಡೆಲ್ಲ ಚೆನ್ನಾಗಿದ್ದರೆ 2 ಅವರ್ಸಲ್ಲಿ ಬರ್ಬೋದಪ್ಪ. ಈಗ ಹಾಸನ್ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ವಿ. ಇದು ಮೊದಲನೇ ಫ್ಲೈಓವರು. ಇದನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕಂತೂ ಹೆಚ್ಚು ಕಡಿಮೆ ಒಂದು 10 ವರ್ಷ ತೊಗೊಂಡ್ರೇನು, ಅಷ್ಟು ಡಿಲೇ ಆಗಿತ್ತಿದು. ಬಟ್ ಈಗಲೂ ಕಂಪ್ಲೀಟ್ ಆಗಿಲ್ಲ. ಒಂದು ಸೈಡ್ ಮಾತ್ರ ಓಪನ್ ಇದೆ, ಇನ್ನೊಂದು ಸೈಡ್ ಹಾಗೇ ಬಿಟ್ಬಿಟ್ಟಿದ್ದಾರೆ. ಜಲ್ಲಿ ಹಾಕಿ ಏನೋ ಮಾಡಿಬಿಟ್ಟು ಹಾಗೆ ಬಿಟ್ಟಿದ್ದಾರೆ. ಬರೀ ಒಂದು ಸೈಡ್ ಮಾತ್ರ ಓಪನ್ ಇದೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಅಲ್ಲಿ ಮುಂದೆ ಅದನ್ನು ಜಾಯಿನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅಲ್ಲಿ ಪಕ್ಕದಲ್ಲಿ 1-2 ಸ್ಕೂಲ್ ಇದೆ. ಆಮೇಲೆ ಇದು ಕಳಪೆ ಕಾಮಗಾರಿನೇ, ಆಗಲಿ ಎಲ್ಲ ಟಾರೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟಿದೆ ನೋಡಿ. ಅಲ್ಲಿಂದ ಬರಬೇಕು. ಬಟ್ ಏನಕ್ಕೆ ಅದನ್ನು ಕಂಪ್ಲೀಟ್ ಮಾಡಿಲ್ಲ ಅಂತ ಗೊತ್ತಿಲ್ಲ. ಒಂದೇ ಓಪನ್ ಮಾಡಿದರೆ ಒಂದರಲ್ಲೇ 2 ಸೈಡು ವೆಹಿಕಲ್ಗಳು ಓಡಾಡ್ತಾ ಇದೆ. ನೋಡಿ ಅದು ಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ, ಸೆಂಟ್ ಫೆಮಿನಾಸ್ ಗರ್ಲ್ಸ್ ಹೈಸ್ಕೂಲ್ ಅಂತ. ಸೊ ಅಲ್ಲಿಂದನೂ ಬರುತ್ತೆ. ಇಲ್ಲ ಏನಕ್ಕೆ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಬಟ್ ಏನಕ್ಕೆ ಅದನ್ನು ಬ್ಲಾಕ್ ಮಾಡಿದ್ದಾರೆ, ಇಲ್ಲ ಟಾರ್ ಏನೋ ಹಾಕಿ ಕಂಪ್ಲೀಟ್ ಮಾಡಿಲ್ಲ ಅಂತ ಗೊತ್ತಿಲ್ಲ. ಯಾವಾಗಲೂ ಈ ಫ್ಲೈಓವರ್ ಇಳಿತಾ ಇದ್ದಂಗೆ ಸಿಗ್ನಲಲ್ಲಿ ನಿಂತ್ಕೊಳ್ಳೇಬೇಕು ಅನ್ನೋಂಗೆ ಇದೆ ಲೆಕ್ಕಾಚಾರ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಹೇಗನ್ನಿಸ್ತು ಹೇಳಿ. ಇದೊಂಥರ ಎಕ್ಸ್ಪೆರಿಮೆಂಟಲ್ ವಿಡಿಯೋ. ಇಷ್ಟ ಆಗಿದರೆ ಓಕೆ ಕಮೆಂಟ್ ಮಾಡಿ, ಇಲ್ಲ ಚೆನ್ನಾಗಿಲ್ವಾ ಅಂದರೂ ಅದನ್ನು ಕಮೆಂಟಲ್ಲೇ ಹೇಳಿ. ಇಲ್ಲ ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕಾ ಅದನ್ನು ಹೇಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಡ್ರೈವ್ ಸೇಫ್.